ಅಮೆರಿಕ ಹೊಡೆದದ್ದು ಇರಾನ್ ತೈಲದೊಡಲು ಖಾರ್ಗ್ಗೆ. ಆದರೆ ಇದರ ಪೆಟ್ಟು ನೇರವಾಗಿ ಬಿದ್ದಿದ್ದು ಮಾತ್ರ ಚೀನಾಗೆ. ಅಡಕತ್ತರಿಯಲ್ಲಿ ಸಿಲುಕಿದಂತಹ ಬೀಜಿಂಗ್ ಇಂಧನಕ್ಕೆ. ಈಗ ಹಾಹಾಕಾರ ಶುರುವಾಗಿದೆ. ತೈಲ ರಫ್ತಿನ ಶೇಕಡ 90ರಷ್ಟು ಪ್ರಮುಖ ಕೇಂದ್ರ ಖಾರ್ಗ್ ದ್ವೀಪ. ಖಾರ್ಗ್ ಮೇಲೆ ಅಮೆರಿಕ ದಾಳಿ ನಡೆಸಿರುವಂಥದ್ದು ಭಯಭೀತಗೊಂಡಿದೆ ಚೀನಾದಲ್ಲಿ ಇಂಧನ ಬೆಲೆಗಳು 3 ವರ್ಷಗಳಲ್ಲಿಯೇ ಗರಿಷ್ಠ ಮಟ್ಟಕ್ಕೆ ಏರಿರುವಂಥದ್ದು. ಪೆಟ್ರೋಲ್ ಬಂಕ್ಗಳಲ್ಲಿ ಕಂಡುಬರ್ತಾ ಇದೆ ದೀರ್ಘ ಸರತಿ ಸಾಲುಗಳು. ಅಮೆರಿಕ ಹೊಡೆದದ್ದು ಇರಾನ್ ತೈಲದೊಡಲು ಖಾರ್ಗ್ಗೆ. ಆದರೆ ನೇರವಾಗಿ ಪೆಟ್ಟು ಬಿದ್ದಿರೋದು ಮಾತ್ರ ಚೀನಾಗೆ. ಅಡಕತ್ತರಿಯಲ್ಲಿ ಸಿಲುಕಿದಂತಹ ಬೀಜಿಂಗ್ ಈಗ ಇಂಧನಕ್ಕೆ ಹಾಹಾಕಾರ ಶುರುವಾಗಿದೆ. ಖಾರ್ಗ್ ಮೇಲೆ ನಡೆಸಿರುವಂತಹ ದಾಳಿ. ಚೀನಾದಲ್ಲಿ ಇಂಧನ ಬೆಲೆಗಳು 3 ವರ್ಷದಲ್ಲಿಯೇ ಗರಿಷ್ಠ ಮಟ್ಟಕ್ಕೆ ಹೋಗಿ ತಲುಪಿರುವಂಥದ್ದು. ಪೆಟ್ರೋಲ್ ಬಂಕ್ಗಳಲ್ಲಿ ಕಂಡು ಬರ್ತಾ ಇದೆ ದೀರ್ಘವಾಗಿ ಅಮೆರಿಕ ಹೊಡೆದದ್ದು ಇರಾನ್ ತೈಲದೊಡಲನ್ನೇ ಕಂಪ್ಲೀಟ್ ಆಗಿ. ಆದರೆ ಇದರಿಂದ ಚೀನಾಗೆ ಎಫೆಕ್ಟ್ ಆಗಿರುವಂಥದ್ದು. ಇಂಧನಕ್ಕೆ ಹಾಹಾಕಾರ ಶುರುವಾಗಿದೆ ಆಲ್ರೆಡಿ. 90ರಷ್ಟು ಪ್ರಮುಖ ಕೇಂದ್ರ ಖಾರ್ಗ್ ದ್ವೀಪ. ತೈಲ ರಫ್ತಿನ ಶೇಕಡ 90ರಷ್ಟು. ಖಾರ್ಗ್ ಮೇಲೆ ಅಮೆರಿಕ ದಾಳಿಯನ್ನು ಮಾಡಿರುವಂಥದ್ದು. ಇಂಧನ ಬೆಲೆಗಳು 3 ವರ್ಷದಲ್ಲಿಯೇ ಗರಿಷ್ಠ ಮಟ್ಟಕ್ಕೆ ಏರಿದೆ. ಪೆಟ್ರೋಲ್ ಬಂಕ್ಗಳಲ್ಲಿ ಕಂಡು ಬರ್ತಾ ಇದೆ ದೀರ್ಘ ಸರತಿ ಸಾಲುಗಳು ಕೂಡ. ಇರಾನ್ ತೈಲದೊಡಲನ್ನೇ ಖಾರ್ಗನ್ನೇ ಇದೀಗ ಉಡೀಸಿ ಮಾಡಿರುವಂಥದ್ದು.